ಮೊಟ್ಟ ಮೊದಲಾಗಿ ಎಲ್ಲರಿಗೂ ವಿಮೆನ್ಸ್ ಡೇದ ಸೆಲೆಬ್ರೇಷನ್. ಇವತ್ತಿನ ದಿನ ಹೇಳ್ಬೇಕಂದ್ರೆ ನಾವು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಎರಡೂ ಸೇರಿ ಇವತ್ತಿನ ದಿನ ಬೈಕ್ ರೈಡ್ ಮಾಡಿದ್ವಿ. ಇವತ್ತು ನೋಡಿದ್ರಲ್ಲ ನೀವೇ, ಬೈಕ್ ರೈಡ್ ಅಲ್ಲಿ ಜಾಸ್ತಿ ಹೆಚ್ಚಾಗಿದ್ದು ಮಹಿಳೆಯರೇನೆ ಪಾರ್ಟಿಸಿಪೇಟ್ ಮಾಡಿದ್ದು. ಒಂದೇನಪ್ಪಾ ಅಂತಂದ್ರೆ ಈ ಸಲ ಥೀಮ್ ನೋಡ್ಕೊಂಡು ಹೋಗ್ಬೇಕಂದ್ರೆ ವಿಮೆನ್ ಅಂಡ್ ಗರ್ಲ್ಸ್ ಈಕ್ವಾಲಿಟಿ, ರೈಟ್ ಮತ್ತೆ ಎಂಪವರ್ಮೆಂಟ್. ಮೇನ್ ಉದ್ದೇಶ ಏನಂದ್ರೆ ಡಿಸ್ಪ್ಯಾರಿಟಿ ಯಾವುದೇ ಒಂದು ಇದು ಮಾಡ್ಬೇಕು, ಜೆಂಡರ್ ಡಿಸ್ಪ್ಯಾರಿಟಿ ಹೋಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಈಕ್ವಲಿ ಪಾರ್ಟಿಸಿಪೇಟ್. ಅದು ಒಂದು ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಈಕ್ವಲಿ ಪಾರ್ಟಿಸಿಪೇಷನ್ ಆಯ್ತು ಅಂದ್ರೆ ಆ ಡಿಸ್ಪ್ಯಾರಿಟಿ ಹೋಗಕ್ ಸಾಧ್ಯ ಆಗುತ್ತೆ. ಇವತ್ತು ದಿನ ನಮ್ಮ ಮೋಸ್ಟ್ ಆಫ್ ದೆಮ್ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರಾಗೆ ಸ್ವಂತವಾಗೇನೆ ಬೈಕ್ ಕೂಡ ರೈಡ್ ಮಾಡಿದ್ರು. ಆಮೇಲೆ ನಮ್ಮ ನ್ಯಾಯಾಧೀಶರು ಕೂಡ ಕೆಲವರು ಮಾಡಿದ್ರು. ನಾನು ಒಂದು ಪೆಲಿನ್ ರೈಡರ್ ಹಾಗೆ ಕೂತಿದ್ದೆ, ಬಿಕಾಸ್ ನನಗೆ ಬೈಕ್ ಓಡ್ಸಕ್ ಬರಲ್ಲ, ಕಾರ್ 4 ವೀಲರ್ಸ್ ಬರುತ್ತೆ. ಅದು ಒಂದೇನಂತಂದ್ರೆ ಇದ್ರಲ್ಲಿ ನಾನು ಇಷ್ಟೇ ಹೇಳಬೇಕು, ಎಷ್ಟೊಂದು ಜನ ನಾವೇನ್ ಅನ್ಕೋತೀವಿ ಅಂದ್ರೆ ನಮಗೆ ಬಿಕಾಸ್ ಆಫ್ ದಿ ಫಿಯರ್ ಮೇ ಬಿ ಆರ್ ಲಿಟಲ್ ಬಿಟ್ ಆಫ್ ಲೆಸ್ ಆಫ್ ಕಾನ್ಫಿಡೆನ್ಸ್ ವಿಡ್ ಆಲ್ವೇಸ್ ಥಿಂಕ್ ದಟ್ ವಿ ಆರ್ ವೇ ಬ್ಯಾಕ್, ಅಂದ್ರೆ ಸ್ವಲ್ಪ ಪುರುಷಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅದು ಒಂದು ತಪ್ಪು. ಯಾಕಂದ್ರೆ ಯಾವುದೇ ಒಂದು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ರೆ ಒಂದೇನಂತಂದ್ರೆ ನಮ್ದು ಫಿಯರ್ ನ ಫಸ್ಟ್ ತೆಗಿಬೇಕು, ನಮ್ಮ ಮನಸ್ಸಿನಲ್ಲಿರೋ ಫಿಯರ್ ನ ತೆಗಿಬೇಕು. ಅಂಡ್ ವಿ ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ವಿ ಆರ್ ಈಕ್ವಲ್ ಅಮಾಂಗ್ ಎವ್ರಿಬಡಿ, ಅಮಾಂಗ್ ಈಕ್ವಲ್ ಅಂತ ಒಂದು. ಆಮೇಲೆ ಮಹಿಳೆಯರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಕೂಡ ಒಂದು ನಾವು ನಮ್ಮ ಮನಸ್ಸಿನಲ್ಲೇ ಬರ್ಬೇಕದು. ಅದು ಬಂದ್ರೆ ಮಾತ್ರ ನಾವು ಒಂದು ಡಿಸ್ಪ್ಯಾರಿಟಿ ಏನ್ ಹೇಳ್ತೀವಿ, ಜೆಂಡರ್ ಡಿಸ್ಪ್ಯಾರಿಟಿ ಏನ್ ಹೇಳ್ತೀವಿ, ಅದನ್ನ ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಎಷ್ಟೊಂದು, ಇವಾಗ ಫಾರ್ ಇನ್ಸ್ಟೆನ್ಸ್ ನಾವು ಕಾಸಿಂ ಸರ್ ಮೇಡಮ್ ಅವ್ರ ವೈಫ್ ಆಕ್ಚುಲಿ ಶಿ ವಾಸ್ ರೈಡಿಂಗ್ BMW ಬೈಕು. ಅದನ್ನ ನೋಡ್ತಾ ಇದ್ರೆ ಒಂದು ಸಂತೋಷ ಆಗುತ್ತೆ. ಆಕ್ಚುಲಿ ಇನ್ಫ್ಯಾಕ್ಟ್ ಮೇಡಮ್ ಸೆಡ್ ದಟ್ ಶಿ ಪಾರ್ಟಿಸಿಪೇಟ್ಸ್ ಇನ್ ಮೆನಿ ಅಡ್ವೆಂಚರ್ಸ್, ಟ್ರಿಪ್ಪಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಾನೂ ಹೇಳಿದ್ರು. ಸೊ ಇದರಲ್ಲೇ ಗೊತ್ತಾಗುತ್ತೆ, ಒನ್ಸ್ ವಿ ಬಿಕಮ್ ವೆರಿ ಅಡ್ವೆಂಚರಸ್ ಆದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಓವರ್ ಆಲ್ ಡಿಸ್ಪ್ಯಾರಿಟಿ ಏನಿದೆ ನೋಡಿ ಇವತ್ತಿನ ದಿನ, ಆ ಡಿಸ್ಪ್ಯಾರಿಟಿನ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದೇ ಒಂದು ಮೇನ್ ಅಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಅ ಕಾನ್ಫಿಡೆನ್ಸ್ ಇನ್ ಆರ್ ಸೆಲ್ಫ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು, ಆ ಫಿಯರ್ ಇದೆ ನೋಡಿ. ನಾವು ಒಂದು ಹೊರಗಡೆ ಯಾವುದೇ ಒಂದು ಕೆಲಸಕ್ಕೆ ಏನಕ್ಕೆ ಹೋದಾಗ ನಮ್ಮಲ್ಲಿ ಯಾವುದೇ ರೀತಿ ಫಿಯರ್ ಇರಬಾರ್ದು. ನಮಗೆ ನಮ್ಮ ಆತ್ಮಶಕ್ತಿ ಮೇಲೆ ನಾವು ಬಿಲೀವ್ ಮಾಡಬೇಕು ಅಂಡ್ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಅದಾದ್ರೆ ಮಾತ್ರ ಐ ಕ್ಯಾನ್ ಸೇ ದಟ್ ಆ ಡಿಸ್ಪ್ಯಾರಿಟಿನ ಹೋಗ್ಲಾಡ್ಸಕ್ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ಬೇಕು. ಆಮೇಲೆ ಈ ವರ್ಷದ್ದು ಥೀಮ್ ತಕ್ಕಂತೆನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದ್ರು. ಯಾಕಂದ್ರೆ ನಾವು ಸುತ್ತಲೂ ಎಲ್ಲಾ ಕಡೆನೂ ಇವತ್ತು ಬೈಕ್ ರೈಡಲ್ಲಿ ಹೋಗ್ತಿದ್ದಾಗ ಅನ್ಸಿದೆ ಏನಂದ್ರೆ ನಮ್ಮ ಸುಮಾರು ಪೊಲೀಸ್ ಸಿಬ್ಬಂದಿಗಳು ಅವರೇ ಸ್ವಂತವಾಗಿ ರೈಡ್ ಮಾಡ್ಕೊಂಡು ಎಲ್ಲಾ ಕಡೆನೂ ಓಡಾಡ್ತಿದ್ದು ನೋಡಿದ್ರೆ ಯು ಕ್ಯಾನ್ ಸಿ ದಟ್, ನೋಡಿದ್ರೇನೆ ಗೊತ್ತಾಗುತ್ತೆ ದಟ್ ಆಲ್ಮೋಸ್ಟ್ ನಾವು ಡಿಸ್ಪ್ಯಾರಿಟಿನ ಹೋಗ್ಲಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತಾನು ಕಾಣ್ತಾ ಇದೆ. ಸೊ ಇನ್ ಮುಂದೆ ಅದೇನು ಜಾಸ್ತಿ ದೂರ ಏನು ಇಲ್ಲ ಅನ್ಸುತ್ತೆ ಟು ಬ್ರಿಂಗ್ ಅಬೌಟ್ ಈಕ್ವಾಲಿಟಿ ಅಮಾಂಗ್ ಆರ್ ಸೆಲ್ಫ್ ಬಿಟ್ವೀನ್ ಅ ಮೆನ್ ಅಂಡ್ ವುಮೆನ್. ಸೊ ಈ ಡಿಸ್ಪ್ಯಾರಿಟಿನ ಹೋಗ್ಲಾಡ್ಸಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಹ್ಯಾಪಿ ವಿಮೆನ್ಸ್ ಡೇ ಎಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಆಲ್ ದ ಜೆಂಟಲ್ಮೆನ್ ನಮ್ಮ ಜೊತೆ ರೈಡಿಗೆ ಜಾಯ್ನ್ ಆಗಿದ್ದಕ್ಕೆ. ನಮಗೆ ಖಂಡಿತ ನಮ್ಮ ಮನೆಯವ್ರ ಸಪೋರ್ಟ್ ಇರುತ್ತೆ, ತಂದೆ ತಾಯಿ, ಅಣ್ಣ ತಮ್ಮ, ಫ್ರೆಂಡ್ಸು, ಗಂಡ ಎಲ್ಲರದ್ದು ಸಪೋರ್ಟಿಂದಾನೇ ನಾವು ಇಷ್ಟು ರೈಡ್ ಮಾಡೋಕ್ಕೆ ಸಾಧ್ಯ. ಸೊ ಪ್ರತಿ ವಿಮೆನ್ಸ್ ಡೇ ಅಲ್ಲೂ ನಾನು ಒಂದು ಹೇಳ್ತೀನಿ, ಥ್ಯಾಂಕ್ ಯು ದ ಜೆಂಟಲ್ಮೆನ್, ನಮ್ಮ ಜೊತೆ ನಿಂತು ನೀವು ಮಾಡ್ಬೋದು ಅಂತ ನಮ್ಮನ್ನು ಪ್ರೋತ್ಸಾಹಿಸಿ ಈ ಮಟ್ಟಿಗೆ ತಂದಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು. ಇಲ್ಲಿ ನೆರೆದಿರೋರು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಒಂದು ಹೇಳ್ತಾರೆ, ಎಲ್ಲಿ ನಾರಿಯರನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ರಾರಾಜಿಸ್ತಾರೆ ಅಂತ ಹೇಳಿ. ಅದು ನಿಜ, ತುಂಬಾ ನಿಜ. ನೋಡಿ ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಷ್ಟೊಂದು ಜನ ಲೇಡಿ ಪೊಲೀಸ್ ಅವರು ಗಾಡಿ ತಗೊಂಡು ಬೆಳಗ್ಗೆ ಇಷ್ಟು ಬೇಗ ಬಂದು ನಮ್ಮ ಜೊತೆ ರೈಡ್ ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಎಲ್ಲರದ್ರಲ್ಲೂ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಈಸಿ ಫಾರ್ ಅ ಲೇಡಿ ಟು ಬಿ ದೇರ್ ಇನ್ ಎವ್ರಿ ಫೀಲ್ಡ್. ಬಾರಿ ಖುಷಿ ಆಗ್ತಾ ಇದೆ, ಎಸ್ಪೆಷಲಿ ಟು ಸಿ ದ ಲೇಡಿ ಆಫೀಸರ್ಸ್ ರೈಡ್. ಬಾರಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಮೇಡಮ್, ಈ ಟೀಮ್ ಬಗ್ಗೆ ಮೇಡಮ್ ಅವರೆಲ್ಲ ಹೇಳಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅದಾದ ನಂತರ ನಮ್ಮ ಜೊತೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಮತ್ತೆ ಮೆನ್ಗಳು ಯಾರ್ಯಾರು ಇದ್ದಾರೆ, ಪುರುಷರು, ಅವ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಏನಂತಂದರೆ ವಿಮೆನ್ ಸ್ಟೇಷನಲ್ಲಿ ಇರೋದ್ರಿಂದ ಅನ್ನೋದಕ್ಕಿಂತ ಆ್ಯಸ್ ಎ ವಿಮೆನ್ ಆಗಿ ನಾನು ಹೇಳೋದೇನಂತಂದರೆ, ಹೆಣ್ಮಕ್ಳಿಗೆ ಸ್ವಲ್ಪ ಆಚೆ ಬರಲಿಕ್ಕೆ ಒಂದು ಹಿಂಜರಿಕೆ ಅನ್ನೋದು ಎಲ್ಲೋ ಇರುತ್ತೆ. ಫ್ಯಾಮಿಲಿಯವರು ಮತ್ತು ವರ್ಕ್ ಎನ್ವೈರನ್ಮೆಂಟಲ್ಲಿ ಬೇರೆ ನಮ್ಮ ಆಫೀಸರ್ಸ್ಗಳು, ಈಗ ನಮ್ಮ ಆಫೀಸರ್ಸು ಯಾವ ಥರ ಅವ್ರಿಗೆ ಇದೇನು ಸಪೋರ್ಟ್ ಮಾಡ್ತಾರೆ, ಆ ಥರ ಎಲ್ರಿಗೂ ಮಾಡಿದ್ರೆ ಎಲ್ಲ ಇಲಾಖೆನಲ್ಲಿರುವಂತಹ ಹೆಣ್ಮಕ್ಳು ಕೂಡ
ಧೈರ್ಯವಾಗಿ ಕೆಲಸ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಅವ್ರದ್ದು ಏನು ಪರ್ಪಸ್ ಇಟ್ಕೊಂಡು ಅವರು ಉದ್ಯೋಗಕ್ಕೆ ಬಂದಿರ್ತಾರೆ ಅದು ಕೂಡ ಸರ್ವಾಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಂದು ಸಲ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಹಿಂದೆ ಬಂದ್ರೆ ಕಾಣಗುರು ಹಿಂದೆ ಬಂದ್ರು ಅಣ್ಣ ಹಿಂದೆ ಬಂದ್ರು Hold on, man.